ರಾಜಕೀಯದಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ಆಗ್ತಿದೆ. ಇದರ ಮಧ್ಯೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಒಂದ್ ಕಡೆ ಸಂಜೆ 5:30ಕ್ಕೆ ತಮ್ಮನ್ನ ಭೇಟಿ ಮಾಡಲು ಪಳನಿಸ್ವಾಮಿಗೆ ವಿದ್ಯಾಸಾಗರ್ ರಾವ್ ಅವಕಾಶವನ್ನ ನೀಡಿದ್ದಾರೆ. ಕೇವಲ 12 ಮಂದಿ ಶಾಸಕರನ್ನ ಮಾತ್ರ ಕರೆತರಲು ಪಳನಿಸ್ವಾಮಿಗೆ ಈ ಹಿಂದೆ ರಾಜ್ಯಪಾಲರು ಸೂಚನೆ ನೀಡಿದ್ರು. ಈಗ ಪನ್ನೀರ್ ಸೆಲ್ವಂಗೂ ಸಂಜೆ 6 ಗಂಟೆಗೆ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ನೀಡಿದ್ದಾರೆ. ಇತ್ತ ಸುಪ್ರೀಂ ತೀರ್ಪಿನ ನಂತರ ಶಶಿಕಲಾ ಟೀಮ್ನಿಂದ ಪನ್ನೀರ್ ಟೀಮ್ಗೆ ಸಾಕಷ್ಟು ಶಾಸಕರು ಜಂಪ್ ಆಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿದೆ. ಇದೀಗ ಶಶಿಕಲಾ ಟೀಮ್ನಿಂದ ಮತ್ತೆ 12 ಶಾಸಕರು ಪನ್ನೀರ್ ಸೆಲ್ವಂ ಬಣಕ್ಕೆ ಸೇರ್ಪಡೆಯಾಗಿದ್ದಾರೆ ಅನ್ನೋ ಮಾಹಿತಿ ಬರ್ತಿದೆ. ಶಶಿಕಲಾ ಉಚ್ಚಾಟನೆ ಬೆದರಿಕೆಗೂ ಬಗ್ಗದ ಕೆಲ ಶಾಸಕರು ಸೆಲ್ವಂ ಟೀಮ್ಗೆ ಸೇರ್ಪಡೆ ಆಗಿದ್ದಾರೆ. ಜೊತೆಗೆ ಸಂಜೆ 6 ಗಂಟೆಗೆ ಪನ್ನೀರ್ ಸೆಲ್ವಂ ಕೂಡ ರಾಜ್ಯಪಾಲರನ್ನ ಭೇಟಿ ಮಾಡಲಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಒಂದ್ ಕಡೆ ವಿದ್ಯಾಸಾಗರ್ ರಾವ್ ಅವರು ಸಂಜೆ 5:30ಕ್ಕೆ ಪಳನಿಸ್ವಾಮಿ ಭೇಟಿ ಮಾಡೋದಕ್ಕೆ ಅವಕಾಶವನ್ನ ನೀಡಿದ್ರು. ಜೊತೆಗೆ ಈಗ 6 ಗಂಟೆಗೆ ಪನ್ನೀರ್ ಸೆಲ್ವಂಗೂ ಕೂಡ ಅವಕಾಶವನ್ನ ನೀಡಿದ್ದಾರೆ. ಏನಾಗಬಹುದು ಮುಂದೆ? ದಿವ್ಯಾ, ಮಧ್ಯಾಹ್ನ 3 ಗಂಟೆಯ ಒಂದು ನ್ಯೂಸ್ ಅಲ್ಲೂ ಕೂಡ ನಾವು ಹೇಳಿದ್ವಿ, ಸಂಜೆ 5 ಗಂಟೆಯ ಬಳಿಕ ಸಂಜೆ ಮತ್ತೆ 6 ಗಂಟೆ ಈ ಒಂದು ಸಮಯದಲ್ಲಿ ರಾಜ್ಯಪಾಲರು ಒಂದು ಸಮಯವನ್ನ ನಿಗದಿ ಮಾಡ್ತಾರೆ ಅಂತ ಈಗಾಗಲೇ ನಮಗೆ ರಾಜಭವನದ ಮೂಲಗಳ ಮಾಹಿತಿ ಸಿಕ್ಕಿತ್ತು ಅಂತ. ಅದರಂತೆ ಸಂಜೆ 5:30ಕ್ಕೆ ಮೊದಲ ಒಂದು ಸಮಯವನ್ನ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಅವರು ನೀಡಿರುವಂತದ್ದು. ಅದು ಪಳನಿಸ್ವಾಮಿ ಅಂದ್ರೆ ಶಶಿಕಲಾ ಅವರ ಬೆಂಬಲಿತ ಪಡೆ ಏನಿದೆ ಆ ಬೆಂಬಲಿಗ ಪಡೆಗೆ ಇವಾಗ ಒಂದು ಸಮಯಾವಕಾಶವನ್ನ ನೀಡಿದೆ. ಈಗಾಗಲೇ ಗೋಲ್ಡನ್ ಬೇರ್ ರೆಸಾರ್ಟ್ ನಲ್ಲಿ ಉಳ್ಕೊಂಡಿದ್ದಂತಹ 126ಕ್ಕೂ ಹೆಚ್ಚು ಶಾಸಕರುಗಳು ಏನಿದ್ದಾರೆ ಅವರು ಕೂಡ ಈಗ ರಾಜಭವನದತ್ತ ಹೊರಟಿರುವಂತದ್ದು. ರಾಜಭವನದ ಮುಂದೆ ರಾಜ್ಯಪಾಲರ ಮುಂದೆ ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸ್ತಾರೆ. ಪಳನಿಸ್ವಾಮಿ ಅವರು ಮಧ್ಯಾಹ್ನ ಕೊಟ್ಟಂತ ಮಾಹಿತಿ ಪ್ರಕಾರ ಹೇಳುವಂತದ್ದಾದ್ರೆ 126 ಶಾಸಕರು ನನ್ನ ಪರವಾಗಿದ್ದಾರೆ ಅಂತ ಏನು ಪಳನಿಸ್ವಾಮಿ ಅವರು ಒಂದು ಮಾಧ್ಯಮಗಳಿಗೆ ಒಂದು ಪ್ರಕಟಣೆಯನ್ನ ನೀಡಿದ್ರು. ಆ ಒಂದು ಪ್ರಕಟಣೆಯನ್ನ ಆಧರಿಸಿ ಈಗ 126 ಶಾಸಕರು ರಾಜಭವನದತ್ತ ಹೊರಟಿರುವಂತದ್ದು. ಒಂದು ವೇಳೆ ರಾಜ್ಯಪಾಲರ ಮುಂದೆ 126 ಶಾಸಕರು ಕೂಡ ಎಲ್ಲರೂ ಕೂಡ ತಮ್ಮ ಬಲವನ್ನ ಪಳನಿಸ್ವಾಮಿ ಅವರಿಗೆ ತಮ್ಮ ಬೆಂಬಲ ಇದೆ ಅನ್ನೋದನ್ನ ಸ್ಪಷ್ಟವನ್ನ ಪಡಿಸಿದ್ದೇ ಆಯ್ತು ಅನ್ನೋದಾದ್ರೆ ಅಲ್ಲಿಗೆ ಪಳನಿಸ್ವಾಮಿ ಅವರು ಮುಖ್ಯಮಂತ್ರಿ ಆಗ್ತಾರೆ. ಆದ್ರೆ ಸಂಜೆ 6 ಗಂಟೆಗೂ ಕೂಡ 6ರಿಂದ 6:30 ಸಮಯದಲ್ಲಿ ಪನ್ನೀರ್ ಸೆಲ್ವಂ ಬಣಕ್ಕೂ ಕೂಡ ರಾಜ್ಯಪಾಲರು ಒಂದು ಸಮಯಾವಕಾಶವನ್ನ ನೀಡಿದ್ದಾರೆ. ಅಂದ್ರೆ ಅಲ್ಲಿಗೆ ಪನ್ನೀರ್ ಸೆಲ್ವಂ ಅವರ ಬಣವೂ ಕೂಡ ತನ್ನ ಶಕ್ತಿ ಪ್ರದರ್ಶನವನ್ನ ತೋರಿಸೋದಕ್ಕೆ ನಾವು ಬಹು ಮುಖ್ಯವಾಗಿ ನೋಡುವಂತದ್ದಾದ್ರೆ ಈಗಾಗಲೇ ಏನು ಪನ್ನೀರ್ ಬಣದಲ್ಲಿದ್ದಂತ 10 ಶಾಸಕರು ಅವರನ್ನ ಶಶಿಕಲಾ ಅವರು ಅಧಿಕೃತವಾಗಿ ಉಚ್ಚಾಟನೆ ಮಾಡಿ ಅವರಿಗೆ 10 ಶಾಸಕರ ಬೆಂಬಲ ಇದೆ ಅಂತ ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ರು. ಆದ್ರೆ ಪನ್ನೀರ್ ಸೆಲ್ವಂ ಅವ್ರು ಹೇಳೋ ಪ್ರಕಾರ ನೋಡುವಂತದ್ದಾದ್ರೆ ಇದುವರೆಗೂ ಅವರಿಗೆ ಶಶಿಕಲಾ ಬಣದಲ್ಲಿದ್ದಂತ ಇನ್ನಷ್ಟು 12ಕ್ಕೂ ಹೆಚ್ಚು ಶಾಸಕರು ಈಗಷ್ಟೇ ಪನ್ನೀರ್ ಬಣಕ್ಕೂ ಕೂಡ ಜಂಪ್ ಆಗಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿದೆ. ಅಲ್ಲಿಗೆ ಶಶಿಕಲಾ ಪನ್ನೀರ್ ಬಣದಲ್ಲಿ 22 ಶಾಸಕರಾಗ್ತಾರೆ. ಒಟ್ಟು 134 ಅಣ್ಣಾ ಡಿಎಂಕೆ ಪಕ್ಷದ ಶಾಸಕರ ಪೈಕಿ 22 ಶಾಸಕರು ಪನ್ನೀರ್ ಪರವಾಗಿ ನಿಂತ್ಕೊಂಡಿದ್ದೇ ಆಯ್ತು ಅನ್ನೋದಾದ್ರೆ ಉಳಿದಂತಹ 112 ಶಾಸಕರು ಪಳನಿ ಪರವಾಗಿರ್ತಾರೆ. ಆದ್ರೆ ಒಂದು ಸರ್ಕಾರವನ್ನ ರಚಿಸಬೇಕು ಅನ್ನುವಂಥದ್ದಾದ್ರೆ ಮುಖ್ಯಮಂತ್ರಿ ಆಗ್ಬೇಕು ಅಂದ್ರೆ 117 ಸೀಟ್ಗಳು ಬೇಕಾಗಿದೆ. ಹಾಗಾಗಿ ರಾಜ್ಯಪಾಲರ ನಿರ್ಧಾರಗಳು ಇವತ್ತು ಏನು ಅನ್ನೋದು ಸಂಜೆ 6:37 ಗಂಟೆಯ ನಂತರ ಸ್ಪಷ್ಟವಾಗಬಹುದು. ದಿವ್ಯಾ,
ಸರಿ ಮಂಜುನಾಥ್, ಇಲ್ಲಿ ಒಂದು ಡೌಟ್ ಏನಂದ್ರೆ ಈ ಶಾಸಕರು ಯಾವ ರೀತಿ ಜಂಪ್ ಆಗ್ತಾರಂತೆ? ಯಾಕಂದ್ರೆ ಒಂದ್ ಕಡೆ ಎಲ್ಲರೂ ರೆಸಾರ್ಟ್ ಅಲ್ಲಿ ಉಳ್ಕೊಂಡಿದ್ದಾರೆ, ಅಂದ್ರೆ ಶಶಿಕಲಾ ಬಣದವರು. ಈಗ ಶಶಿಕಲಾ ಬಣದವರೇ 12 ಶಾಸಕರು ಪನ್ನೀರ್ ಸೆಲ್ವಂಗೆ ಜಂಪ್ ಆಗಿದ್ದಾರೆ ಅಂದ್ರೆ ಅದ್ರ ರೆಸಾರ್ಟ್ ಹತ್ರ ಭಾರಿ ಭದ್ರತೆ ಕೂಡ ಮಾಡಲಾಗಿದೆ. ಇದೆಲ್ಲ ಹೆಂಗ್ ನಡೆಯುತ್ತೆ ಮಂಜುನಾಥ್? ದಿವ್ಯಾ, ಇದು ಒಂದು ತುಂಬಾ ಕುತೂಹಲವಾಗಿರುವಂತಹ ಪ್ರಶ್ನೆ, ಜೊತೆಗೆ ಆ ಕುತೂಹಲವಾಗೇ ನಡೆಯುವಂತದ್ದು. ಯಾಕಂತಂದ್ರೆ ಅಧಿಕೃತವಾಗಿ ನಾವು ಪನ್ನೀರ್ ಸೆಲ್ವಂ ಅವರ ಬೆಂಬಲದಲ್ಲಿದ್ದೀವಿ ಅಂತ ಯಾರು ಕೂಡ ಮಾಧ್ಯಮಗಳ ಮುಂದೆ ರಾಜಕಾರಣಿಗಳು ಬಂದು ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರ್ಸೋದಕ್ಕೆ ಸಿದ್ಧ ಇರೋದಿಲ್ಲ. ಆದ್ರೆ ರಾಜ್ಯಪಾಲರಿಗೆ ಮತ್ತು ಪನ್ನೀರ್ ಸೆಲ್ವಂ ಅವರ ಒಂದು ಮೂಲಗಳೇನಿರ್ತವೆ, ಅವರ ಬೆನ್ನ ಹಿಂದೆ ನಡೆಯುವಂತಹ ಚಟುವಟಿಕೆಗಳನ್ನ ಆಧರಿಸಿ ಈ ಒಂದು ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂತದ್ದು. ಸೊ ಯಾರು ಕೂಡ ಅಧಿಕೃತವಾಗಿ ಇದುವರೆಗೂ ಕೂಡ ಶಶಿಕಲಾ ಅವರ ಬೆಂಬಲಿಗರಾಗ್ಲಿ ಅಥವಾ ಪನ್ನೀರ್ ಸೆಲ್ವಂ ಅವರ ಬಣವಾಗ್ಲಿ ಯಾರು ಕೂಡ ನನ್ನ ಬಳಿ ಇಷ್ಟೇ ಶಾಸಕರಿದ್ದಾರೆ ಅಂತ ಅನ್ಬಿಟ್ಟು ಕೇವಲ ಪತ್ರವನ್ನು ಸುಮ್ಮನೆ ಒಂದು ಶಾಸ್ತ್ರಕ್ಕೆ ತೋರ್ಸ್ಬಿಟ್ಟು ಹೋಗ್ತಾರೆ ಹೊರತು ಅಷ್ಟೂ ಜನ ಶಾಸಕರು ಯಾರ್ಯಾರು ಅನ್ನೋದನ್ನ ಯಾರು ಕೂಡ ಇನ್ನು ಅಧಿಕೃತವಾಗಿ ಹೇಳಿಲ್ಲ. ಆದ್ರೆ ಆಯಾ ನಾಯಕರ ಒಂದು ಬೆನ್ನ ಹಿಂದೆ ನಡೆಯುವಂತಹ ಒಂದು ಘಟನಾವಳಿಗಳನ್ನ ಆಧರಿಸಿ ಅವರು ನೀಡುವಂತಹ ಒಂದು ಮಾಹಿತಿಗಳ ಆಧಾರದ ಮೇಲೆ ನೋಡುವಂತದ್ದಾದ್ರೆ ಸದ್ಯಕ್ಕೆ ಇದು ಲೆಕ್ಕಾಚಾರ ನಡೀತಾ ಇರುವಂತದ್ದು. ದಿವ್ಯಾ, ಓಕೆ, ಹಾಗಾದ್ರೆ ಬಹುಶಃ ನಮ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಸಂಜೆ 7 ಗಂಟೆಗೆ ಸಿಗಬಹುದಾ ಇದು ಮಂಜುನಾಥ್? ಖಂಡಿತ ಸಿಗುವಂತಹ ಸಾಧ್ಯತೆಗಳಿವೆ. ಆದ್ರೆ ರಾಜ್ಯಪಾಲ ವಿದ್ಯಾಸಾಗರ್ ರಾವ್ ಅವರ ಹೆಜ್ಜೆ ಯಾವ ರೀತಿ ಇದೆ ಅನ್ನೋದ್ರ ಮೇಲೆ ಇದೆಲ್ಲವೂ ಕೂಡ ನಡೆಯುತ್ತೆ. ಯಾಕಂತ ಓಕೆ ಮಂಜುನಾಥ್, ನಿಮ್ದು ಮತ್ತಷ್ಟು ಮಾಹಿತಿನ ಪಡೆದಿರಿ, ಧನ್ಯವಾದಗಳು. ಈಗ ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಿದೆ, ಅದೇನಂತ ನೋಡೋಣ ಬನ್ನಿ. ಇಂದು ಶಶಿಕಲಾ ನಟರಾಜನ್ ಜೈಲಿಗೆ ತೆರಳುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ. ಶರಣಾಗತಿಗೆ ಈಗಾಗಲೇ ಶಶಿಕಲಾ ಅವರ ಸಮಯವನ್ನ ಕೂಡ ಕೇಳಿದ್ದಾರೆ. ಆರೋಗ್ಯ ಸರಿ ಇಲ್ಲ, 4 ವಾರ ಟೈಮ್ ಕೊಡಿ ಅಂತ ಶಶಿಕಲಾ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ಗೆ ಶಶಿಕಲಾ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಶಶಿಕಲಾ ನಟರಾಜನ್ ಜೈಲಿಗೆ ತೆರಳುವ ಸಾಧ್ಯತೆ ತೀರಾ ಕಡಿಮೆ ಅಂತ ಹೇಳಲಾಗ್ತಿದೆ. ಶರಣಾಗತಿಗೆ ಸಮಯವನ್ನ ಶಶಿಕಲಾ ಕೇಳಿದ್ದಾರೆ. ಆರೋಗ್ಯ ಸರಿ ಇಲ್ಲ, ನನಗೆ 4 ವಾರಗಳ ಸಮಯವನ್ನ ಕೊಡಿ ಅಂತ ಶಶಿಕಲಾ ಅವರು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ವಾರದಿಂದ ಡೈರಿಯ ಸುದ್ದಿ ಇತ್ತು, ಈಗ ಅದಕ್ಕೆ ಸಿಡಿ ಸೇರ್ಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ತಮ್ಮ ಕುರ್ಚಿ ಉಳಿಸಿಕೊಳ್ಳಕ್ಕೆ ಕಾಂಗ್ರೆಸ್ ಹೈಕಮಾಂಡ್ಗೆ 1000 ಕೋಟಿ ರೂಪಾಯಿ ಕಪ್ಪ ಕೊಟ್ಟಿದ್ದಾರೆ ಅಂತ ಸಿದ್ದರಾಮಯ್ಯ ಆಪ್ತ MLC ಗೋವಿಂದರಾಜು ಅವರ ಮನೆಯಲ್ಲಿ ಸಿಕ್ಕಿರೋ ಡೈರಿನಲ್ಲಿ ಎಲ್ಲ ವಿವರ ಇದೆ ಅನ್ನೋ ಆರೋಪವನ್ನ ನಾನು ಗಂಭೀರವಾಗಿ ಮಾಡಿದ್ದೇನೆ ಅಂತ ಯಡಿಯೂರಪ್ಪ ಹೇಳಿದ್ದಾರೆ. ಮತ್ತೆ ಬಿಜೆಪಿ ಕಚೇರಿಯಲ್ಲಿ ಕೋರ್ ಕಮಿಟಿ ಸಭೆ ನಡೆದಿದೆ.